ನನಗೆ ಗೊತ್ತು ನೀವೆಲ್ಲರೂ ಕೂಡ ಸೆಕೆಂಡ್ ರೌಂಡ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಸೊ ಅದರ ಒಂದು ನ್ಯೂಸ್ ಎಲ್ಲಿ ಸಿಗ್ತದ ಅಂಥೇಳಿ ಟ್ವಿಟ್ಟರ್ ಆಗಿರ್ಬೋದು ಅಥವಾ KE ವೆಬ್ಸೈಟ್ ಆಗಿರ್ಬೋದು ಅಥವಾ ನನ್ನ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ಗೊತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸ್ಪೆಕ್ಟೇಷನ್. ಸೊ ಬೆಳಗ್ಗೆ ಮಧುಸೂದನ್ ಅನ್ನವರು ಡು ಯು ಅನೌನ್ಸ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಟುಡೇ ಆರ್ ಇಟ್ ಈಸ್ ಆಲ್ಸೋ ಎಕ್ಸ್ಟೆಂಡೆಡ್ ಅಂತ ಕೇಳಿದಾಗ KE ಅವರು 10 ತಾಸಿನ ಹಿಂದೆ ಹೇಳಿರುವಂಥ ಆನ್ಸರ್ ಏನಂದರೆ ವಿಲ್ ಅಪ್ಡೇಟ್ ರಿಗಾರ್ಡಿಂಗ್ ದ ಸೇಮ್ ಇನ್ ಅವರ್ ವೆಬ್ಸೈಟ್ ಟುಡೇ ಇಟ್ ಸೆಲ್ಫ್ ಅಂತ ಇದೆ. ಅಂದರೆ KE ಅವರ ಪ್ರಕಾರ ಇವತ್ತೇ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸೊ ಡೆಫಿನೆಟ್ ಆಗಿ ರಿಸಲ್ಟನ್ನು ಇವತ್ತು ರಾತ್ರಿ 12 ಗಂಟೆ ಆದ ಮೇಲೆ ಅನೌನ್ಸ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ನಿಮ್ಮ ರಿಸಲ್ಟ್ ಇವತ್ತು ರಾತ್ರಿ 12 ಗಂಟೆಯ ಮೇಲೆ ನಾಳೆ ಬೆಳಗ್ಗೆ ನೀವು ಏಳುವ ಹೊತ್ತಿಗೆ ನಿಮಗೆ ನಿಮ್ಮ ರಿಸಲ್ಟ್ ಸಿಗುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಸೊ ಯಾಕಂದರೆ ಇವತ್ತು ಬೆಳಗ್ಗೆ 8 ಗಂಟೆಯ ತನಕ ಟೈಮನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಟಾಗ ಮಿನಿಮಮ್ ಒಂದು 12 to 15 ಅವರ್ಸ್ ಬೇಕಾಗ್ತದೆ ರಿಸಲ್ಟ್ ಶೀಟನ್ನು ರೆಡಿ ಮಾಡೋದಕ್ಕೆ. ಸೊ ಅದಾದಮೇಲೆ ರಿಸಲ್ಟ್ ಏನಿದೆ ಅದು ಆಲ್ಮೋಸ್ಟ್ 12 ಗಂಟೆ ಆದಮೇಲೆ, ಸೊ ರಾತ್ರಿ 11 ಗಂಟೆಗೆ ಬರ್ಬೋದು, 12 ಗಂಟೆಗೆ ಬರ್ಬೋದು, ಬೆಳಗ್ಗೆನೂ ಬರ್ಬೋದು. ಸೊ ಒಟ್ಟಿನಲ್ಲಿ ನಿಮ್ಮ ರಿಸಲ್ಟ್ ಆದಷ್ಟು ಬೇಗ ಅನೌನ್ಸ್ ಆಗ್ತದೆ. ಆ್ಯಂಡ್ ರಿಮೆಂಬರ್, ದಿಸ್ ಈಸ್ ಯುವರ್ ಮೋಸ್ಟ್ ಆಫ್ ಯು ದಿಸ್ ಈಸ್ ದ ಲಾಸ್ಟ್ ಟೈಮ್ ಯು ಆರ್ ಸೀಯಿಂಗ್ ಯುವರ್ ರಿಸಲ್ಟ್. ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಬಿಡ್ತದೆ, ಸೊ ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ಜಸ್ಟ್ ಥಿಂಕ್ ದ್ಯಾಟ್ KEA ಈಸ್ ಚೆಕಿಂಗ್ ಯುವರ್ ಪೇಷನ್ಸ್. ಫ್ಯೂಚರ್ ಡಾಕ್ಟರ್ಸ್ ಆಗಿರ್ಬೋದು, ಫ್ಯೂಚರ್ ಇಂಜಿನಿಯರ್ಸ್ ಆಗಿರ್ಬೋದು, ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ, ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ KE ಅವರು. ಅದಕ್ಕೊಂದು ಥ್ಯಾಂಕ್ಸ್ ಅನ್ನು ಹೇಳೋಣಂತೆ. ಸೊ ಯು ಹ್ಯಾವ್ ಟು ಡೆವಲಪ್ ಅ ಪೇಷನ್ಸ್ ಇನ್ ಯುವರ್ ಲೈಫ್. ಸೊ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ ಇದು ಆ ಕಂಪ್ಲೀಟ್ ಪೇಷನ್ಸನ್ನು ನಮ್ಮ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕಲಿಸ್ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಸೊ ವೇಟ್ ಮಾಡೋಣಂತೆ. ಸೊ ಆದಷ್ಟು ಬೇಗ ನಿಮ್ಮ ರಿಸಲ್ಟ್ ಬರ್ತದೆ. ಇವತ್ತು ರಾತ್ರಿ 12 ಗಂಟೆ, ನಾಳೆ ಬೆಳಗ್ಗೆ ಹೊತ್ತಿಗೆ ನಿಮ್ಮ ರಿಸಲ್ಟ್ ಬರ್ಬೋದು. ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ರಿಸಲ್ಟ್ ಬಂದ ಮೇಲೆ ಸಾಕಷ್ಟು ಟೈಮನ್ನು ಅಡ್ಮಿಷನ್ ತೊಗೊಳೋದಕ್ಕೆ ಕೊಡ್ತಾರೆ. ರಾತ್ರಿ ನಿದ್ರೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಊಟ ಆಗಿಲ್ಲ ಅಂದರೆ ಊಟವನ್ನು ಮಾಡಿ ಸೊ ಚೆನ್ನಾಗಿ ಮಲ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಾಳೆಯ ಮೇಲೆ ಸುಖವಾದ ನಿದ್ರೆ ಬರ್ಬೋದು, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಿದ್ದೆ ಬರದೇನೂ ಇರ್ಬೋದು ಸೀಟ್ ಸಿಕ್ಕಿಲ್ಲ ಅಂದರೆ. ಅದಕ್ಕೆ ದಿಸ್ ಈಸ್ ದ ಟುಡೇ ಈಸ್ ದ ನೈಟ್ ವೇರ್ ಯು ಕ್ಯಾನ್ ಸ್ಲೀಪ್ ಹ್ಯಾಪಿಲಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಗುಡ್ ನೈಟ್.